ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಲ್ಲಿ ನೋಡಿರೋ ಹಾಗೆ ಈ ವ್ಲಾಗ್ ಏನಂದರೆ ನನ್ನ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿತ್ತು. ಸೊ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಮಿಡ್ ನೈಟ್ 12 o'clock ನನ್ನ ಎಬ್ಬಿಸಿ ಸರ್ಪ್ರೈಸ್ ಅಂತ ಬರ್ಡೇ ಸೆಲೆಬ್ರೇಷನ್ ಮಾಡಿಸಿದ್ರು. ಸೊ ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡಿಸ್ತಾರೆ. ಸಕ್ಕತ್ತಾಗಿತ್ತು, ಒಂಥರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಅದು ನನ್ನ ಮಗಳೂ ಕೂಡ ಇದ್ದಿದ್ಲು, ಅವಳು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು. ನಾನಂತೂ ತುಂಬಾ ಸರ್ಪ್ರೈಸ್ಡ್ ಆಗಿದೆ. ಸೊ ಇವಾಗ ನಂಗೆ ಆಲ್ಮೋಸ್ಟ್ 28 ಇಯರ್ಸ್ ಆಯಿತು. ಐ ವಾಸ್ ಬಾರ್ನ್ ಇನ್ 1998. ಸೊ ಐ ಆಮ್ ಸೋ ಹ್ಯಾಪಿ. ಸೊ ಬರ್ಡೇ ಸೆಲೆಬ್ರೇಷನ್ ಮನೇಲಿ ಎಲ್ಲ ತುಂಬಾ ಚೆನ್ನಾಗಾಯಿತು. ನನ್ನ ಮಗಳು ಡೈರಿ ಮಿಲ್ಕ್ ತಗೋ ವಿಶ್ ಮಾಡ್ತೀನಿ ಅಂತೆಲ್ಲ ವಿಶ್ ಮಾಡ್ತಾಯಿದ್ಲು. ದೆನ್ ಒಂದು ಸರ್ಪ್ರೈಸಿಂಗಾಗಿ ಗಿಫ್ಟ್ ಕೊಟ್ಟರು. ಸೊ ಏನಿರ್ಬೋದು ಗಿಫ್ಟ್ ಅಂತ ಓಪನ್ ಮಾಡಿ ನೋಡಿದೆ, ಡ್ರೆಸ್ ಆಗಿತ್ತು. ಸೊ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಸೊ ಇದನ್ನೇ ಹಾಕೊಳ್ಳೋಣ ಬಿಡು ಅಂದ್ಕೊಂಡು ಸುಮ್ಮನೆ ಆದೆ. ಆಮೇಲೆ ಈವ್ನಿಂಗ್ ಸರ್ಪ್ರೈಸ್ ಅಂತ ಹೇಳಿ ಮತ್ತೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನನಗೆ ಹೇಳೇ ಇರಲಿಲ್ಲ. ಆಮೇಲೆ ಒಂದು ಬರ್ಡೇ ಸೆಲೆಬ್ರೇಷನ್ ಹಾಲಿಗೆ ಕರ್ಕೊಂಡು ಹೋದರು. ಸೊ ಇದು ಲೊಕೇಟ್ ಆಗಿರೋದು ನಾಗರಬಾವಿಯಲ್ಲಿ. ಚೆನ್ನಾಗಿತ್ತು ಎಂಟ್ರಿ, ನಾಟ್ ಬ್ಯಾಡ್, ಓಕೆ, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ವರ್ಷಕ್ಕೊಂದು ಬರ್ಡೇ ಬರೋದಲ್ವಾ ಅಂತ ನಾನು ಸುಮ್ಮನೆ ಆದೆ. ಆ್ಯಂಬಿಯನ್ಸ್ ಎಲ್ಲ ಕ್ವೈಟ್ ಲಕ್ಸುರಿಯಸ್ ಆಗೇ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತು ನಿಮಗೆ ಅಲ್ಲಿ ಬೇಕಂದರೆ ಆರ್ಡರ್ ಮಾಡಿದರೆ ಪಿಜ್ಜಾ ಅಥವಾ ಏನಾದರೂ ಅಡಿಷ್ನಲ್ ಫುಡ್ ಏನಾದರೂ ಬೇಕಂದ್ರೂ ಕೂಡ ತರಿಸ್ಕೊಡ್ತಾರೆ. ಸೊ ನಾವು 3 ಜನ ಹೋಗಿದ್ರಿಂದ ಬೇರೆ ಕಡೆ ಊಟ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಇಲ್ಲಿ ಜಸ್ಟ್ ಬರ್ಡೇ ಸೆಲೆಬ್ರೇಷನ್ಗೋಸ್ಕರನೇ ಕರ್ಕೊಂಡು ಹೋಗಿದ್ರು. ಸೊ ಐ ವಾಸ್ ಲೈಕ್, ಇಷ್ಟೊಂದೆಲ್ಲ ಮಾಡಬೇಕಿತ್ತಾ ಅಂತ ಅನಿಸ್ತಾಯಿತ್ತು. ದೆನ್ ಐ ಫೆಲ್ ಸೊ ಹ್ಯಾಪಿ, ತುಂಬಾ ಎಂಜಾಯ್ ಮಾಡಿದೆ, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕೇಕ್ ಮಾತ್ರ ಸಕ್ಕತ್ತಾಗಿತ್ತು. ಅಮ್ಮ ಪೇಸ್ಟ್ರೀಸಿಂದ ತೊಗೊಂಡು ಹೋಗಿದ್ದಿತ್ತು. ಕೇಕ್ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದ್ಸರಿ ಅಮ್ಮ ಪೇಸ್ಟ್ರೀಸ್ ಟ್ರೈ ಮಾಡಿ. RR ನಗರ್ ಅಥವಾ ನಾಗರಬಾವಿ ನಿಯರ್ ಹೋದರೆ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಕೇಕ್ ಅಂತೂ ಮಿಕ್ಕಲ ಎಲ್ಲ ಎಲ್ಲ ತಿಂದು ಖಾಲಿ ಮಾಡಿಬಿಟ್ವಿ. ಅಷ್ಟು ತುಂಬಾ ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು. ಸೊ ನನ್ನ ಮಗಳು ಕೂಡ ನನಗೆ ಕೇಕ್ ತಿನ್ನಿಸ್ತಾ ಇದ್ಲು. ಅವಳು ಫಸ್ಟೇ ತಿಂತಾ ಇದ್ದಾಳೆ, ಪಫೆಲ್ಲ ತಿಂತಾ ಇದ್ದಾಳೆ, ಅದರಲ್ಲೂ ಬಂದು ನನಗೆ ಕೇಕ್ ತಿನ್ನಿಸ್ತಾ ಇದ್ದಾಳೆ. ಇಟ್ ವಾಸ್ ನೈಸ್ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಕೂಡ ನನಗೆ ಕೇಕ್ ತಿನ್ನಿಸಿ ವಿಶ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಸೆಲೆಬ್ರೇಷನ್ ವಾಸ್ ನೈಸ್. ನಾನಂತೂ ತುಂಬ ಅಂದರೆ ತುಂಬ ಸಿಂಪಲಾಗಿ ರೆಡಿ ಆಗಿದ್ದೆ ಈ ಸರಿ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಇವ್ರು ಇಷ್ಟೊಂದೆಲ್ಲ ಸೆಲೆಬ್ರೇಷನ್ ಮಾಡಿಸ್ತಾರೆ ಅಂತ. ನನಗೆ ಐಡಿಯಾ ಕೂಡ ಇರಲಿಲ್ಲ. ಸೊ ಐ ವಾಸ್ ಲೈಕ್ ಸುಮ್ಮನೆ ಆಚೆ ಹೋಗಿ ಬರ್ತೀವಿ, ಏನಾದರೂ ತಿನ್ಕೊಂಡು ಬರ್ತೀವಿ ಅನ್ನೋ ಮೈಂಡ್ಸೆಟ್ಟಲ್ಲೇ ಇದ್ದಿದ್ದು. ಸೊ ಇವರಿಬ್ಬರು ನನಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಡ್ಯಾನ್ಸ್ ಆಡ್ತಾಯಿದ್ರು. ನನ್ನ ಮಗಳ ಫೇವ್ರೆಟ್ ಸಾಂಗ್ ಬ್ಯಾಂಗಲ್ ಬಂಗಾರಿ. ಸೊ ಬ್ಯಾಂಗಲ್ ಬಂಗಾರಿ ಅಂತ ಡ್ಯಾನ್ಸ್ ಆಡ್ತಾಯಿರ್ತಾಳೆ ಮನೇಲಿ ಯಾವಾಗಲೂ. ಇವಾಗ ಹೊಸದಾಗಿ ಲಾವಣ್ಯ ಸಾಂಗ್ ಇಷ್ಟಪಡ್ತಾ ಇದ್ದಾಳೆ. ಲಂಗಾದವನಿ ಲಾಂಗವಣ್ಯ ಆ ಸಾಂಗ್ ಇಷ್ಟಪಡ್ತಾ ಇದ್ದಾಳೆ. ಸೊ ಅಪ್ಪ ಜೊತೆ ಅವಳದು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಅಪ್ಪ ಜೊತೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಳೆ. ಅವಳ ಫೇವ್ರೆಟ್ ಪರ್ಸನ್ ಅವರ ಅಪ್ಪ ಅಂತಲೇ ಹೇಳ್ಬೋದು. ಸೊ ಇವನ್ ಅವಳು ನೋಡೋಕ್ಕೂ ಕೂಡ ಪಪ್ಪ ಥರನೇ ಇದ್ದಾಳೆ. ಎಲ್ಲರೂ ಅದನ್ನೇ ಹೇಳ್ತಾರೆ, ಪಪ್ಪ ಜೆರಾಕ್ಸ್ ಕಾಪಿ ಅಂತ. ಸೊ ನಾನು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೆ. ಇಲ್ಲಿ ನಮ್ಮ ಪಾರ್ಟಿನ ಎಂಡ್ ಮಾಡ್ತಾಯಿದ್ವಿ. ಇದಾದಮೇಲೆ ಸ್ವಲ್ಪ ಹೊರಗಡೆ ಹೋಗಿ ಊಟ ಎಲ್ಲ ತಿಂದ್ವಿ. ಬಿರಿಯಾನಿ ಆ್ಯಂಡ್ ಕಬಾಬ್ ಅನ್ನೋದು ತುಂಬಾ ಚೆನ್ನಾಗಿತ್ತು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.